MCC ಕೌನ್ಸಿಲಿಂಗ್ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಅಲ್ಲ, 6 ಬಾರಿ ಇಲ್ಲಿವರೆಗೂ ಪೋಸ್ಟ್ಪೋನನ್ನು ಮಾಡ್ಕೋತಾನೆ ಬಂದಿದೆ. ಈಗ ನಿನ್ನೆ ಬಂದಿರುವಂತಹ ನ್ಯೂಸ್ ಪ್ರಕಾರ ಮತ್ತೆ ಇದನ್ನು ಪೋಸ್ಟ್ಪೋನ್ ಮಾಡಿದೆ. ಯಾವ ರೀಸನ್ಗಾಗಿ ಅಂದರೆ NRI ಮತ್ತು CW ಕ್ಯಾಂಡಿಡೇಟ್ ಸಲುವಾಗಿ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆಲ್ರೆಡಿ ಅವರ ಹತ್ತಿರ ಈ ಒಂದು ರಿಸಲ್ಟ್ ಶೀಟ್ ಆಲ್ರೆಡಿ ರೆಡಿ ಇದೆ. ಆದರೂ ಕೂಡ ಅವರು ಡಿಲೇ ಮಾಡ್ತಾ ಇದ್ದಾರೆ ರಿಸಲ್ಟನ್ನು ಬಿಡೋದಕ್ಕೆ. ನಿನ್ನೆ ಬಂದಿರುವಂತಹ ಈ ರಿಸಲ್ಟ್ನ ಪ್ರಕಾರ 11ನೇ ತಾರೀಕು ಆಗಸ್ಟ್ ಅಂದು ಫೈನಲ್ ರಿಸಲ್ಟ್ ಬರ್ತದೆ ಅಂತ ಕೊಟ್ಟಿದ್ದಾರೆ. ಅದರ ಜೊತೆಗೆ ಚಾಯ್ಸ್ ಫಿಲ್ಲಿಂಗಿಗೆ ಟೈಮನ್ನು ಇವತ್ತು 12 ಗಂಟೆ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಚಾಯ್ಸ್ ಲಾಕಿಂಗಾಗಿ ಇವತ್ತು 11 ಗಂಟೆ ರಾತ್ರಿ ತನಕ ಅವರು ಟೈಮನ್ನು ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಪ್ರಸನ್ನ ಅವರು ಹೇಳಿರೋ ಪ್ರಕಾರ ಈ ಒಂದು MCC ರಿಸಲ್ಟ್ ಬಂದ ಮೇಲೆ ನಿಮಗೊಂದು ದಿವಸ ಕಾಲಾವಕಾಶನ ಕೊಟ್ಟು ಅದರ ನಂತರ ಚಾಯ್ಸ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ 7ನೇ ಆಗಸ್ಟ್ ಅಂದು ನಾವು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತೇವೆ ಅಂತ ಹೇಳಿದರು. ಆದರೆ 9ನೇ ತಾರೀಕು ತನಕ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು. ಯಾಕಂದರೆ MCC ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರಿಂದ 9ನೇ ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದ್ರು. 9ನೇ ತಾರೀಕಿಂದ ನಿಮಗೆ ಚಾಯ್ಸ್ ಎಂಟ್ರಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು. 9ನೇ ತಾರೀಕು ಆದಮೇಲೆ ಮತ್ತೆ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ MCCದವರು. 11ನೇ ತಾರೀಕು ರಿಸಲ್ಟ್ ಬರ್ತದೆ ಅಂತ. 11ನೇ ತಾರೀಕು ಅಂದರೆ ಇವರು 12ನೇ ತಾರೀಕು ಚಾಯ್ಸ್ ಎಂಟ್ರಿಗೆ ಟೈಮ್ ಕೊಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಆದ್ದರಿಂದ ಇವತ್ತು KA ಕೂಡ ಸ್ಟಾರ್ಟ್ ಮಾಡುವಂತಹ ಸಂಭವ ಭಾಳಷ್ಟು ಕಡಿಮೆ ಕಾಣಿಸ್ತಾ ಇದೆ. ಅಂದರೆ ಚಾಯ್ಸ್ ಎಂಟ್ರಿಯನ್ನು ಇವತ್ತು ಸ್ಟಾರ್ಟ್ ಮಾಡಬೇಕಾಗಿತ್ತು 2 ಗಂಟೆಗೆ, ಬಟ್ ಅದು ಕೂಡ ಕಡಿಮೆ ಚಾನ್ಸಸ್ ಕಾಣಿಸ್ತಾ ಇದೆ. MCC ಡೇಟನ್ನು ಎಕ್ಸ್ಟೆಂಡ್ ಮಾಡಿರೋದ್ರಿಂದ KA ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತದೆ ಅಂತ ನನಗನ್ನಿಸ್ತಾ ಇದೆ. ಈ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಖಂಡಿತವಾಗಿ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಕೂಡ ಎಕ್ಸ್ಟೆಂಡ್ ಆಗೇ ಆಗ್ತದೆ. 22ನೇ ತಾರೀಕು ನಂತರ ಈ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ಸು ಭಾಳಷ್ಟು ಎದ್ದು ಕಾಣಿಸ್ತಾ ಇದೆ. ಅಂದರೆ ಈ ತಿಂಗಳ ಎಂಡಿಂಗಲ್ಲಿ, ಆಗಸ್ಟ್ ಎಂಡಿಂಗಲ್ಲಿ ಈ ಒಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬೋದು, ಇಲ್ಲ ಮುಂದಿನ ತಿಂಗಳ ಫಸ್ಟ್ ವೀಕಲ್ಲಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಕಾಯ್ದು ನೋಡೋಣ. KA ಇವತ್ತು ಕೂಡ ಇನ್ನೊಂದು ರೀಶೆಡ್ಯೂಲ್ ಮಾಡಿರುವಂತಹ ಒಂದು ಟೈಮ್ ಟೇಬಲನ್ನು ಬಿಡುತ್ತೋ ಅಥವಾ ಚಾಯ್ಸ್ ಎಂಟ್ರಿಯನ್ನು ಇವತ್ತಿನಿಂದನೇ ಸ್ಟಾರ್ಟ್ ಮಾಡುತ್ತೋ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಮತ್ತು ಇನ್ನೊಂದು ಮುಖ್ಯವಾದಂಥ ವಿಷಯವೇನೆಂದರೆ MCC ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಇವತ್ತೇ 11 ಗಂಟೆ ಅಥವಾ 12 ಗಂಟೆ ತನಕ ಅವರಿಗೆ ಟೈಮ್ ಇರುತ್ತದೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಳೋದಕ್ಕೆ, ಆಪ್ಷನ್ ಎಂಟ್ರಿಗಳನ್ನು ಆಲ್ಟರ್ ಮಾಡ್ಕೊಳ್ಳೋದಕ್ಕೆ. ಇದಾದ ಮೇಲೆ ಮುಂದೆ ನನಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋದು ಕೂಡ ಭಾಳಷ್ಟು ಕಡಿಮೆ ಇರ್ತದೆ. ಆದ್ದರಿಂದ MCCಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಎಲ್ರಿಗೂ ಇವತ್ತೇ ಲಾಸ್ಟ್ ಡೇಟ್ ಆಗಿರ್ತದೆ. ಯಾವುದಾದ್ರೂ ಆಪ್ಷನ್ ಎಂಟ್ರಿನ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಚೇಂಜ್ ಮಾಡ್ಕೊಂಬಿಡಿ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.